Hi, welcome to my YouTube channel. In this video, we will continue to solve the Life Science KSET question paper from 2013. And this is the paper 2, which is I am solving. And question is 22nd question. Now let's begin. Dash phylum has gills, book lungs and trachea as their respiratory organs. Option A, Annelida. Option B, Arthropoda. Option C, Mollusca. Option D, Helminthes. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ನೀವು ಡಿಫ್ರೆಂಟ್ ಫೈಲಮ್ಸ್ ಏನು ಫೈಲಮ್ಸ್ ಇದೆ ಅಲ್ವಾ ಆ ಫೈಲಮ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ನ ಸ್ಟಡಿ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ನಾನು ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ನಂದೇ ವಿಡಿಯೋ ನೋಡಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಆ ವಿಡಿಯೋ ನೋಡಿ. ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ಮ್ಯಾಕ್ಸ್ ಅರೌಂಡ್ ಮೋರ್ ದ್ಯಾನ್ 20 ಅಥವಾ 15 to 20 ಪಾಯಿಂಟ್ಸ್ವರೆಗೂ ಎಲ್ಲ ಪಾಯಿಂಟ್ಸು ಕವರ್ ಆಗೋ ಥರ ಪಾಯಿಂಟ್ಸ್ನ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತಿದ್ದೀನಿ. ಸೊ ನೀವು ಇದಕ್ಕೇನು ತುಂಬ ಟೈಮ್ ಹಾಕಿಬಿಟ್ಟು ತುಂಬ ಟೈಮ್ ಸ್ಪೆಂಡ್ ಮಾಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ. ಲೋಯರ್ ಕ್ಲಾಸಸ್ಸಿಂದನೂ ಓದ್ಕೊಂಡ್ಬಂದಿರ್ತೀರಾ. ಈ ಫೈಲಮ್ಸ್ ಬಗ್ಗೆ 1 or 2 ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಹಾಗಾಗಿ ನೀವೇನು ಮಾಡಬೇಕು, ಯು ಜಸ್ಟ್ ಹ್ಯಾವ್ ಎ ಗ್ಲಾನ್ಸ್ ಆರ್ ಯು ಕ್ಯಾನ್ ಗೋ ಥ್ರೂ ದ ವಿಡಿಯೋಸ್ ಒನ್ಸ್ ಜಸ್ಟ್ ಲೈಕ್ ದಟ್. ಸುಮ್ಮನೆ ಹಂಗೆ ಕಣ್ಣು ಮುಚ್ಕೊಂಡ್ಬಿಟ್ಟು ಓಕೆ ಏನೇನು ಪಾಯಿಂಟ್ಸ್ ಇದೆ ಯಾವ್ಯಾವ ಫೈಲಮಲ್ಲಿ, ಎಸ್ಪೆಷಲಿ ಮೇಜರ್ ಒಂದು 5 ಪಾಯಿಂಟ್ಸು ಒಂದೊಂದು ಯಾವುದು ಡಿಫ್ರೆನ್ಸ್ ಇದೆ ಫೈಲಮ್ಸ್ಗಳಲ್ಲಿ, ಯಾವುದು ಬಿಗ್ಗೆಸ್ಟ್ ಫೈಲಮು, ಯಾವುದು ಸ್ಮಾಲೆಸ್ಟ್ ಫೈಲಮು, ಆ ಥರ ಏನು ಡಿಫ್ರೆಂಟ್ ಟೈಪ್ಸ್ ಇದೆಯಲ್ವಾ. ಸೊ ಅದನ್ನು ನೋಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ತೋರಿಸಿರುತ್ತಲ್ವ, ಲೈಕ್ ಬುಕ್ ಲಂಗ್ಸು ಆ ಥರ. ಸೊ ಆ ಥರ ಇರೋ ಫೈಲಮ್ನ ಸ್ಟಡಿ ಮಾಡಿ. ಆ್ಯಂಡ್ ಹಿಯರ್ ಫಾರ್ ದಿಸ್ ಆನ್ಸರ್ ಫಾರ್ ದಿಸ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಈಸ್ ಆರ್ಥ್ರೋಪೋಡಾ. ಆರ್ಥ್ರೋಪೋಡಾ ಇಸ್ ದ ಫೈಲಮ್ ವಿಚ್ ಹ್ಯಾಸ್ ಎ ಗಿಲ್ಸ್ ಆ್ಯಂಡ್ ಬುಕ್ಲಮ್ಸ್ ಆ್ಯಂಡ್ ಟ್ರ್ಯಾಕಿಯಾ ಆಸ್ ದೇರ್ ರೆಸ್ಪಿರೇಟರಿ ಆರ್ಗನ್ಸ್. ಆರ್ಥ್ರೋಪೋಡಾನಲ್ಲಿ ರೆಸ್ಪಿರೇಟರಿ ಆರ್ಗನ್ಸು ಯಾವುವು ಅಂದರೆ ಇಟ್ ಮೇ ಬಿ ಎ ಗಿಲ್ಸ್ ಆರ್ ಬುಕ್ಲಮ್ಸ್ ಆ್ಯಂಡ್ ಟ್ರ್ಯಾಕಿಯೆ ಆರ್ ದ ರೆಸ್ಪಿರೇಟರಿ ಆರ್ಗನ್ಸ್. Moving on to the next one, 23rd. Nerve fibers connecting ganglion of the same region. Option A, commissure. Option B, connective. Option C, connectin. Option D, connector. So option B, connective ಅಂತ ಹೇಳ್ತಿದ್ರೆ it is nothing related to this question. Connective ಅನ್ನೋದು just a common word. And connector ಅಂತಂದ್ರೆ ಸೊ ಒಂದನ್ನ ಇನ್ನೊಂದಕ್ಕೆ ಜಾಯಿನ್ ಮಾಡ್ತೀವಿ, ಅದನ್ನ ಕನೆಕ್ಟರ್ ಅಂತ ಹೇಳ್ತೀವಿ. ಬಟ್ ನಮ್ಮ ಸೈನ್ಸಲ್ಲಿ ಕನೆಕ್ಟರ್ ಅಂತ ಏನು ಯೂಸ್ ಇಲ್ಲ, ಹಾಗಾಗಿ ಇವೆರಡು ಆಪ್ಷನ್ಸು ರಾಂಗ್ ಇದೆ. ಆ್ಯಂಡ್ ಕಮಿಂಗ್ ಟು ದಿ connectin actually it is a protein. It is also called as titin, okay, which is present in the muscle. Okay, muscle contraction ಓದ್ತೀವಲ್ವಾ, ಸೊ ಸಾರ್ಕೋಮಿಯರ್ ಅಲ್ಲಿ ಕನೆಕ್ಟಿನ್ ಅಂತ ಇರುತ್ತೆ. ಸೊ ಹಾಗಾಗಿ ಇದು ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಸೊ ಈ ಕನೆಕ್ಟಿನ್ ಬಗ್ಗೆ ನೀಟಾಗಿ ಓದಬೇಕು ಅಂತಂದ್ರೆ ನೀವು ಮಸಲ್ ಕಾಂಟ್ರಾಕ್ಷನ್ ವಿಡಿಯೋ ನೋಡಬೇಕಾಗುತ್ತೆ. ಆ್ಯಂಡ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮ್ಮ ಮಸಲ್ ಯಾವ ಥರ ಕಾಂಟ್ರಾಕ್ಟ್ ಆಗುತ್ತೆ, ಯಾವ ಥರ ಮೂವ್ ಆಗುತ್ತೆ, ಅದ್ರ ಮೇಲೆ ಕ್ವಶನ್ಸ್ಗಳು ಬರುತ್ತೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ದಟ್ ವಿಡಿಯೋ. ಸೊ ಓಕೆ, ಸೊ ಲೆಫ್ಟ್ ಔಟ್ ಆಗಿರೋದು ಯಾವುದು, ಓನ್ಲಿ ಒನ್, ದಟ್ ಈಸ್ ಕಮಿಷರ್. ಸೊ ವಾಟ್ ಈಸ್ ದಿಸ್ ಕಮಿಷರ್? ಕಮಿಷರ್ ಅಂದ್ರೆ ಇಟ್ಸ್ ಲೈಕ್ ಇಟ್ ಈಸ್ ಅ ಲೈನ್ ಆರ್ ಇಟ್ ಈಸ್ ಯೂನಿಯನ್ ಬಿಟ್ವೀನ್ ದ ಜಾಯಿನಿಂಗ್ ಬಿಟ್ವೀನ್ ದ 2 ಆಬ್ಜೆಕ್ಟ್ಸ್ ಅಂತ ಹೇಳ್ಬೋದು. ಇಫ್ ಯು ಥಿಂಕ್ ದಿಸ್ ಇಸ್ ದ ಬ್ರೈನ್, ಓಕೆ, ಈ ಬ್ರೈನ್ ಅಲ್ಲಿ ಎರಡು ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಹೋಮೋಲಾಗಸ್ ಪಾರ್ಟ್ಸ್ಗಳು ಜಾಯಿನ್ ಆಗೋ ಒಂದು ಏರಿಯಾಗೆ, ಓಕೆ, ಇಫ್ ಯು ಥಿಂಕ್ ದಿಸ್ ಇಸ್ ದ ಜಾಯಿನಿಂಗ್ ಏರಿಯಾ. ಸೊ ಆ ಇದು ಜಾಯಿನಿಂಗ್ ಏರಿಯಾ ಅಂತ ಅನ್ಕೊಂಡ್ರೆ ಈ ಜಾಯಿನ್ ಆಗೋ ಏರಿಯಾಗೆ ನಾವು ಕಮ್ಯೂಷರ್ ಅಂತ ಹೇಳ್ತೀವಿ. ಓಕೆ, ಸೊ ಎ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. Next, moving on to the next one. Inborn errors are generally due to. So inborn errors are generally due to option A, dominant mutation. Option B, recessive mutation. Option C, multifactorial mutation. Option D, nonsense mutation. So first we will know what are inborn errors. Inborn errors andre it is nothing but genetic mutations anta helbodu. And here inborn errors enagutte andre it will reduces the enzyme activities, andre it disturbs the metabolism anta helbodu. Food na it fails to convert the food into energy. Okay, so and here these inborn errors are usually autosomal recessive. ಹಾಗಾಗಿ ಆಪ್ಷನ್ ಬಿ is the correct answer. Okay, it is a recessive mutation. Okay, moving on to the next one. Generally inversions are, okay, generally inversions ಏನು ಅಂತಂದೇಳಿ ಕೇಳಿದ್ದಾರೆ. ಸೊ ಜನರಲಿ ಇಲ್ಲಿ ಇನ್ವರ್ಷನ್ಸ್ ಅನ್ನೋದು ಇಟ್ ಈಸ್ ಅ ಟೈಪ್ ಆಫ್ ಮ್ಯುಟೇಷನ್ ಅಂತ ಹೇಳ್ಬೋದು. ಓಕೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯುಟೇಷನ್ಸ್ ಆರ್ ದೇರ್. ಮೇನ್ಲಿ ದೇರ್ ಆರ್ 2 types, ದಟ್ ಈಸ್ ಜೀನ್ ಮ್ಯುಟೇಷನ್ ಅಂಡ್ ಕ್ರೋಮೋಸೋಮಲ್ ಮ್ಯುಟೇಷನ್. ಓಕೆ, ಜೀನ್ ಮ್ಯುಟೇಷನ್ ಅಲ್ಲಿ ಪಾಯಿಂಟ್ ಮ್ಯುಟೇಷನ್ ಅಂಡ್ ಫ್ರೇಮ್ ಶಿಫ್ಟ್ ಮ್ಯುಟೇಷನ್ ಅಂತ ಬರುತ್ತೆ. ಕ್ರೋಮೋಸೋಮಲ್ ಮ್ಯುಟೇಷನ್ ಆದರೆ ಡುಪ್ಲಿಕೇಶನ್, ಡಿಲೀಷನ್, ಇನ್ವರ್ಷನ್, ಟ್ರಾನ್ಸ್ಲೊಕೇಶನ್ ಅಂತಂದೇಳಿ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಇಲ್ಲಿ ಜನರಲಿ ಇನ್ವರ್ಷನ್ಸ್ ಆರ್ ಏನು? ಆಪ್ಷನ್ ಎ, ಕ್ರಾಸಿಂಗ್ ಓವರ್ ಎನಾನ್ಸರ್. ಆಪ್ಷನ್ ಬಿ, ಕ್ರಾಸಿಂಗ್ ಓವರ್ ಇಂಡ್ಯೂಸರ್. ಆಪ್ಷನ್ ಸಿ, ಕ್ರಾಸಿಂಗ್ ಓವರ್ ಸಪ್ರೆಸರ್. ಆಪ್ಷನ್ ಡಿ, ಕ್ರಾಸಿಂಗ್ ಓವರ್ ಪ್ರಮೋಟರ್. ಓಕೆ, ಸೊ ಇನ್ವರ್ಷನ್ಸ್ ಅಂದರೆ ಮ್ಯುಟೇಷನ್ಸ್ ಅಂತ ಹೇಳಿದ್ವಿ. ಎಸ್ಪೆಷಲಿ ದಿಸ್ ಇನ್ವರ್ಷನ್ ಇಟ್ ಈಸ್ ಎ ಕ್ರೋಮೋಸೋಮಲ್ ಮ್ಯುಟೇಷನ್ ಅಂತ ಹೇಳ್ಬೋದು. ಕ್ರೋಮೋಸೋಮಲ್ ಮ್ಯುಟೇಷನ್ ಅಂದರೆ ಆಸ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್, ಸೊ ವೆನ್ ಎ ಸೆಗ್ಮೆಂಟ್ ಆಫ್ DNA breaks off or you can say breakdowns, okay, and it is going to reattach within the same chromosome but in a reverse orientation. ಓಕೆ, ಅದನ್ನು ನಾವು ಇನ್ವರ್ಷನ್ ಅಂತ ಹೇಳ್ತಿರ್ತೀವಿ. ನೇಮಲ್ಲೇ ಗೊತ್ತಾಗುತ್ತೆ. ಇನ್ವರ್ಷನ್ ಅಂದರೆ ಒಂದ್ರದ್ದು DNA ಇದು ಒಂದು DNA ಸೆಗ್ಮೆಂಟ್ ಅಂದರೆ ಇದು ಒಂದು ಪಾರ್ಟ್, ಇಲ್ಲಿ ಯಾವುದೋ ಒಂದು ಪಾರ್ಟು ಕಟ್ ಆಗಿಬಿಟ್ಟು ಅದು ಇಲ್ಲಿರೋದು ಬೇರೆ ಕಡೆ ಹೋಗ್ಬಿಟ್ಟು ಹಿಂಗೆ ಉಲ್ಟಾ ಅಟ್ಯಾಚ್ ಆಗುತ್ತೆ, ಇನ್ವರ್ಟ್ ಆಗಿರುತ್ತೆ.
ಓಕೆ, ಅದನ್ನು ನಾವು ಇನ್ವರ್ಷನ್ ಅಂತ ಹೇಳ್ತೇವೆ. ಅದು ಆ್ಯಕ್ಚುಲಿ ಏನಿರುತ್ತೆ, DNA ಸೀಕ್ವೆನ್ಸ್ನ ಏನು ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇದು ಒಂದು DNA ಸೀಕ್ವೆನ್ಸ್ ಅಂತ ಅಂದ್ಕೊಂಡ್ರೆ, ಓಕೆ, ಇವೆಲ್ಲ ನ್ಯೂಕ್ಲಿಯೋಟೈಡ್ಸ್. Okay, I'm just giving an example and this is not the perfect one, so I'm just roughly I'm writing here. Okay, ಇದು ಒಂದು DNA ಅಂದ್ಕೊಂಡ್ರೆ, ಸೊ ಇವು 3 ಕೋಡನ್ ಅಲ್ವಾ. ಈ ಕೋಡನ್ ಇಲ್ಲಿರೋ ಬದಲು ಇದು ಕಟ್ಟಾಗಿ ಬ್ರೇಕ್ ಆಗಿ ಬೇರೆ ಕಡೆ ಹೋಗ್ಬಿಟ್ಟು ಮತ್ತೆ ಇನ್ವರ್ಟ್ ಆಗಿಲಿ ATG ಅಂತ ಬರ್ದಿದ್ದೀನಿ, ಇದು ಇನ್ವರ್ಟ್ ಆಗಿ ಅಟ್ಯಾಚ್ ಆಗಿರುತ್ತೆ. ಇಲ್ಲೇನಾಗುತ್ತೆ, ಉಲ್ಟಾ GTA ಉಲ್ಟಾ ಅಟ್ಯಾಚ್ ಆಗಿರುತ್ತೆ. ಅದನ್ನು ನಾವು ಇನ್ವರ್ಷನ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಅವ್ರು ಕ್ವಶನ್ ಕೇಳಿರೋದು ಇನ್ವರ್ಷನ್ ಏನನ್ನ ಮಾಡುತ್ತೆ, ಕ್ರಾಸಿಂಗ್ ಓವರಲ್ಲಿ ಅದು ಎನೌನ್ಸ್ ಮಾಡುತ್ತಾ, ಸಪ್ರೆಸ್ ಮಾಡುತ್ತಾ, ಇಂಡ್ಯೂಸ್ ಮಾಡುತ್ತಾ, ಪ್ರಮೋಟ್ ಮಾಡುತ್ತಾ ಅಂತಂದೇಳಿ ಕೇಳಿರೋದು. ವಿಲ್ ನೋ ವಾಟ್ ಈಸ್ ಕ್ರಾಸಿಂಗ್ ಓವರ್. ಕ್ರಾಸಿಂಗ್ ಓವರ್ ಅಂದರೆ ಏನು? ಕ್ರಾಸಿಂಗ್ ಓವರ್ ಅಂದರೆ ದ ಎಕ್ಸ್ಚೇಂಜ್ ಆಫ್ ಜೀನ್ಸ್ ಬಿಟ್ವೀನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ರಿಸಲ್ಟಿಂಗ್ ಇನ್ ಎ ಮಿಕ್ಸ್ಚರ್ ಆಫ್ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದ ಆಫ್ಸ್ಪ್ರಿಂಗ್, ದಟ್ ಈಸ್ ಕಾಲ್ಡ್ ಆಸ್ ಕ್ರಾಸಿಂಗ್ ಓವರ್. ಬಟ್ ಈ ಕ್ರೋಮೋಸೋಮಲ್ ಇನ್ವರ್ಷನ್ ಅಲ್ಲಿ ಏನಾಗುತ್ತೆ, ಇಟ್ ಡಿಸ್ಟರ್ಬ್ ದ ರಿಕಾಂಬಿನೇಷನ್ ಇನ್ ದ ಹೆಟ್ರೋಜೈಗೋಟ್ಸ್ ಬೈ ಬೋತ್ ರೆಡ್ಯೂಸಿಂಗ್ ದ ಕ್ರಾಸಿಂಗ್ ಓವರ್ ವಿತ್ ಇನ್ ದ ಇನ್ವರ್ಟೆಡ್ ರೀಜನ್ಸ್ ಅಂಡ್ ಇನ್ಕ್ರೀಸಿಂಗ್ ಇಟ್ಸ್ ಎಲ್ಸ್ವೇರ್ ಇನ್ ದ ಜೀನೋಮ್. ಏನಾಗುತ್ತೆ, ಸೊ ಇನ್ವರ್ಷನ್ ಈ ಥರ ಇನ್ವರ್ಟ್ ಆಗಿರೋದ್ರಿಂದ ಇದು ಆ್ಯಕ್ಚುಲಿ ಏನು ಮಾಡ್ತಾ ಇರುತ್ತೆ, ಇವಾಗ DNA ಅಂತ ತಗೊಂಡಾಗ, ಸಾರಿ ಐ ಆಮ್ ರೈಟಿಂಗ್ ಎ ರಫ್ ಡಯಾಗ್ರಾಮ್ ಹಿಯರ್. ಇದು DNA ಅಂತ ತಗೊಂಡಾಗ ಕ್ರಾಸಿಂಗ್ ಓವರ್ ಏನಾಗುತ್ತೆ, ಈ ಥರ ಕ್ರಾಸಿಂಗ್ ಓವರ್ ಆಗುತ್ತಲ್ವಾ. ಸೊ ಕ್ರಾಸಿಂಗ್ ಓವರ್ ಆಗಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಇಫ್ ಯು ಥಿಂಕ್ ಇಲ್ಲಿ ಇನ್ವರ್ಷನ್ ಆಗಿದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಒಂದು ಜೀನ್ ಇರುತ್ತೆ, ಓಕೆ, ಇಲ್ಲೊಂದು ಜೀನ್ ಇರುತ್ತೆ ಅಂತ ಇಟ್ಕೊಳ್ಳಿ, ಓಕೆ, ಇಲ್ಲೊಂದು ಇರುತ್ತೆ, ಅದೇನಾಗುತ್ತೆ ಇಲ್ಲಿರೋ ಬದಲು ಇನ್ವರ್ಟ್ ಆಗಿ ಇಲ್ಲಿಗೆ ಬಂದುಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಕ್ರಾಸಿಂಗ್ ಓವರ್ ಆದಾಗ ಸೊ ಅದ್ರ ಚಾನ್ಸಸ್ ಏನಾಗುತ್ತೆ ನಿಮಗೆ, ಸೊ ಇಲ್ಲಿ ಹೋಗಿರೋದ್ರಿಂದ ಕ್ರಾಸಿಂಗ್ ಓವರ್ ಏನು ಹಿಂಗೆ ಫಿಸಿಯಾಲಜಿಕಲ್ ಟಚ್ ಆಗಿಬಿಟ್ಟು ಕ್ರಾಸ್ ಓವರ್ ಆದಾಗ ಒಂದು ಹೊಸ ಕ್ಯಾರೆಕ್ಟರಿಸ್ಟಿಕ್ಸು ಸ್ಟ್ರಿಂಗಿಗೆ ಬರೋಕ್ಕೆ ಕಾರಣ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ಇಲ್ಲಿ ಇದಕ್ಕೇನಾಗಿದೆ, ಈ ಕ್ರೋಮೋಸೋಮ್ಗೆ ಇನ್ವರ್ಷನ್ ಆಗಿಬಿಟ್ಟಿದೆ, ಇಲ್ಲಿ ಇರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಜೀನು ಬೇರೆ ಕಡೆ ಲೊಕೇಟ್ ಆಗಿದೆ, ಇನ್ವರ್ಟ್ ಆಗಿ ಲೊಕೇಟ್ ಆಗಿದೆ. ಕ್ರಾಸಿಂಗ್ ಆಗಬೇಕಾದ್ರೆ ಅದು ಬೇರೆದಕ್ಕೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಟ್ರಾನ್ಸ್ಫರ್ ಆಗಲ್ಲ. ಸೊ ಏನಾಗುತ್ತೆ, ಅದು ರೆಡ್ಯೂಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ, ಜನರಲಿ ಇನ್ವರ್ಷನ್ಸ್ ಆರ್ ಕ್ರಾಸಿಂಗ್ ಓವರ್ ಸಪ್ರೆಸರ್. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್, ಸಪ್ರೆಸರ್ ಆರ್ ರೆಡ್ಯೂಸರ್ ಅಂತ ಹೇಳ್ಬೋದು. ಓಕೆ, next moving on to the next question, 26th question. A pair of contrasting characters in F1 generation is option A mixed, option B recombined, option C segregated or do not blend. So a pair of contrasting characters, ಇದು ಮೆಂಡೆಲಿಯನ್ಸ್ ಲಾಸ್ ಬಗ್ಗೆ, ಜೆನೆಟಿಕ್ಸ್ ಬಗ್ಗೆ ಇರುತ್ತೆ. ಆಬ್ವಿಯಸ್ಲಿ ಇದ್ರ ಬಗ್ಗೆ PUC ಇಂದನೂ ಓದಿರ್ತೀರಾ. ಸೊ ಅದನ್ನು ಕೂಡ ಮೆಂಡೆಲಿಯನ್ಸ್ ಲಾಗಳನ್ನ, ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಲಾ ಆಫ್ ಸೆಗ್ರಿಗೇಷನ್, ಅವು ಮೂರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇದರಲ್ಲಿ ಅವ್ರು ಏನು ಕೇಳೋದು ತುಂಬ ಈಸಿ ಆಗಿದೆ ಕ್ವಶನು. ಎ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇನ್ F1 generation is whether it is going to mixed or whether it is going to recombine or whether it is going to segregate or it is going to do or they do not blend. ಏನಾಗುತ್ತೆ ಫಸ್ಟ್ ಇದರಲ್ಲಿ. ಸೊ ಆಸ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್, ಒಂದು ಎ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ನ ನೋಡ್ತಾ ಇದ್ದೀರಾ ಅಲ್ವಾ. ಅದು ಏನಾಗಿದೆ, F1 ಜನರೇಷನ್ ಅಬ್ಸರ್ವ್ ಮಾಡಿ, ಇಟ್ ಈಸ್ ನಾಟ್, ದೇ ಡು ನಾಟ್ ಬ್ಲೆಂಡ್, ಅವು ಯಾವುದೇ ಒಂದು ಮಿಕ್ಸ್ಚರ್ ಆಗಿಲ್ಲ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೋಡಿದಾಗ F1 ಜನರೇಷನ್ ಅಲ್ಲ, ಏನು 2 ಕ್ರೋಮೋಸೋಮ್ಸ್ ಇರ್ತಾವಲ್ವಾ. ಸೊ ಯು ಕ್ಯಾನ್ ಸಿ, ಸೊ ಇದು ಒಂದು ಕ್ರೋಮೋಸೋಮ್, ಇದು ಒಂದು ಕ್ರೋಮೋಸೋಮ್, ಇವು ಹೀಗೇನೆ, ಇದು ರೆಡ್ ಇದೆ, ಇದು ಬ್ಲ್ಯಾಕ್ ಇದೆ, ಇವು ಹೀಗೇನೆ ಸಪ್ರೇಟ್ ಆಗುತ್ತೆ ಅಲ್ವಾ. ಸೊ ಇವು ನೀಟಾಗಿ ಈ ಥರ ಸಪ್ರೇಟ್ ಆಗುತ್ತೆ, ಈ ಥರ ಸಪ್ರೇಟ್ ಆಗಿಬಿಟ್ಟು ನೀಟಾಗಿ ಅದು ನೆಕ್ಸ್ಟ್ ಜನ್ರೇಷನ್ಗೆ ಮೂವ್ ಆನ್ ಆಗ್ತಾ ಹೋಗ್ತವೆ ಅಲ್ವಾ. ಸೊ ದೇ ಡು ನಾಟ್ ಬ್ಲೆಂಡ್ ದ ಕ್ಯಾರೆಕ್ಟರ್ಸ್ ಇಯರ್. ಸೊ ಇದ್ರದ್ದೇ ಆಗಿದೆ, ಇದ್ರದ್ದು ಇದಾಗಿದೆ, ನಾನು ಮಿಕ್ಸ್ ಮಾಡಿ ಏನೂ ಹಾಕಿಲ್ಲ. ಓಕೆ, ಸೊ ನೀಟಾಗಿ F2 ಜನ್ರೇಷನಲ್ಲಿ ನೀಟಾಗಿ ಸೆಗ್ರಿಗೇಟ್ ಆಗುತ್ತೆ. ಸೊ ಹಾಗಾಗಿ ದೇ ಡು ನಾಟ್ ಬ್ಲೆಂಡ್, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಲಿಂಕೇಜ್ ಇನ್ ಡ್ರೋಸೋಫಿಲಾ ಈಸ್ option A complete in both males and females, option B complete in males and incomplete in females, option C incomplete in both males and females, option D complete in females and incomplete in males. ಸೊ ಲಿಂಕೇಜ್ ಬಗ್ಗೆ ಇವಾಗಿನೂ ಐ ಜಸ್ಟ್ ಗಿವನ್ ವಾಟ್ ಈಸ್ ಲಿಂಕೇಜ್ ಇಯರ್. ಸೊ ಲಿಂಕೇಜ್ ಬಗ್ಗೆ ನೋಡೋಣ ಇವಾಗ. ವಾಟ್ ಈಸ್ ಲಿಂಕೇಜ್? ಲಿಂಕೇಜ್ ಇಟ್ ಈಸ್ ಅ ಫಿಸಿಕಲ್ ಅಸೋಸಿಯೇಷನ್ ಆಫ್ ಟೂ ಜೀನ್ಸು ಅಸೋಸಿಯೇಷನ್ ಆಗೋದಕ್ಕೆ ನಾವು ಲಿಂಕೇಜ್ ಅಂತ ಹೇಳ್ತೀವಿ. ಸೊ ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ರಾಸಿಂಗ್ ಓವರ್ ಅಂಡ್ ಲಿಂಕೇಜ್. ಓಕೆ, ಫಿಸಿಕಲ್ ಆಗಿ ಅಸೋಸಿಯೇಟ್ ಆಗೋಕ್ಕೆ, 2 ಜೀನ್ಸ್ ಅಸೋಸಿಯೇಟ್ ಆಗೋಕ್ಕೆ ಲಿಂಕೇಜ್ ಅಂತ ಹೇಳ್ತೀವಿ. ಕ್ರಾಸಿಂಗ್ ಓವರ್ ಅಂದರೆ ಈ ಎಕ್ಸ್ಚೇಂಜ್ ಆಗೋದು, 2 ಜೀನ್ಸ್ ಇರ್ತಾವಲ್ಲ, ದ ಎಕ್ಸ್ಚೇಂಜ್ ಆಫ್ ಜೀನ್ಸ್ ಬಿಟ್ವೀನ್ ದ 2 ಹೋಮೋಲಾಗಸ್ ಕ್ರೋಮೋಸೋಮ್ಸ್ ರಿಸಲ್ಟಿಂಗ್ ಇನ್ ಎ ಮಿಕ್ಸ್ಚರ್ ಆಫ್ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಆಫ್ಸ್ಪ್ರಿಂಗ್ ಈಸ್ ಕ್ರಾಸಿಂಗ್ ಓವರ್. ನಾವಿಲ್ಲಿ ಮಾತಾಡ್ತಿದ್ದು ಲಿಂಕೇಜ್, ಫಿಸಿಯಾಲಜಿಕಲ್ ಅಸೋಸಿಯೇಷನ್ ಆಫ್ 2 ಜೀನ್ಸ್. ಓಕೆ, ಈ ಕಂಪ್ಲೀಟ್, ದೇರ್ ಆರ್ 2 ಟೈಪ್ಸ್ ಆಫ್ ಲಿಂಕೇಜಸ್, ಕಂಪ್ಲೀಟ್ ಲಿಂಕೇಜ್ ಅಂಡ್ ಇನ್ಕಂಪ್ಲೀಟ್ ಲಿಂಕೇಜ್. ಕಂಪ್ಲೀಟ್ ಲಿಂಕೇಜ್ ಅಂದರೆ ಏನು? ಕಂಪ್ಲೀಟ್ ಲಿಂಕೇಜ್ ಅಂದರೆ ವೆನ್ ಜೀನ್ಸ್ ಆರ್ ಕ್ಲೋಸ್ಲಿ ಲೊಕೇಟೆಡ್ ಇನ್ ಕ್ರೋಮೋಸೋಮ್ಸ್ ಅಂಡ್ ದೇರ್ ಈಸ್ ನೋ ಚಾನ್ಸಸ್ ಆಫ್ ಸಪ್ರೇಟಿಂಗ್ ದೆಮ್ by even crossing over and they are inherited together as a unit over the generation. ಇಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಲಿಂಕೇಜ್ ಅಂತಂದರೆ ಇವಾಗ ಒಂದು ಕ್ರೋಮೋಸೋಮ್, ನಾವು ವಾಟ್ ಐ ಆಮ್ ರೈಟಿಂಗ್ ಈಸ್ ಆಲ್ ರಫ್ ಡಯಾಗ್ರಾಮ್ಸ್. ಓಕೆ, ಸೊ ಇನ್ ಕಂಪ್ಲೀಟ್ ಲಿಂಕೇಜಲ್ಲಿ ಏನಾಗುತ್ತೆ, ವೆನ್ ಜೀನ್ಸ್ ಆರ್ ಕ್ಲೋಸ್ಲಿ ಲೊಕೇಟೆಡ್ ಇನ್ ಒಂದು ಕ್ರೋಮೋಸೋಮ್ಸಲ್ಲಿ, ಇದು ಒಂದು ಜೀನ್ ಅಂತ ತೊಗೊಂಡ್ರೆ, ಓಕೆ, ಇದು ಒಂದು ಜೀನ್ ಅಂತ ತೊಗೊಂಡ್ರೆ ಅವು ತುಂಬ ಹತ್ರ ದೇ ಆರ್ ಕ್ಲೋಸ್ಲಿ ಲೊಕೇಟೆಡ್ ಅಂತ ಹೇಳ್ಬೋದು. ದ ಜೀನ್ಸ್ ಆರ್ ಕ್ಲೋಸ್ಲಿ ಲೊಕೇಟೆಡ್.
okay, in a chromosome, and there is no chances of separating them. They are not going to separate. ಓಕೆ, ಈವನ್ ಕ್ರಾಸಿಂಗ್ ಓವರ್ ಆದ್ರೂ ಅವು ಸಪ್ರೇಟ್ ಆಗೋದು ತುಂಬ ಚಾನ್ಸಸ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಈ 2 ಜೀನ್ಸ್ ಏನಾಗುತ್ತೆ ನೆಕ್ಸ್ಟ್ಗೆ ಪಾಸ್ ಆನಾದರೆ ಒಟ್ಟಿಗೆ ಯುನಿಟ್ ಆಗಿ, ಸೊ ದೇ ಗೋ ಟು ಗ್ಯಾದರ್, ಸೊ ಟು ಗ್ಯಾದರ್, ಸೊ ದೇ ಆರ್ ಗೋಯಿಂಗ್ ಟು ಪಾಸಿಂಗ್ ಟು ದ ನೆಕ್ಸ್ಟ್ ಜನರೇಷನ್. ಓಕೆ, ಅದನ್ನು ನಾವು ಕಂಪ್ಲೀಟ್ ಲಿಂಕೇಜ್ ಅಂತ ಹೇಳ್ತೀವಿ. ಇದು ಕಂಪ್ಲೀಟಾಗಿ ಬೇರೆದಕ್ಕೆ ಪಾಸ್ ಆನ್ ಆಗ್ತಿದೆ. ಓಕೆ, ಇನ್ಕಂಪ್ಲೀಟ್ ಅಂತಂದ್ರೆ ಏನು? ಇನ್ಕಂಪ್ಲೀಟ್ ಅಂದರೆ ಜೀನ್ಸ್ ಆರ್ ಲೊಕೇಟೆಡ್ ಡಿಸ್ಟೆನ್ಸ್ಲಿ ಆನ್ ದ ಕ್ರೋಮೋಸೋಮ್. ಸೊ ಇನ್ನೊಂದು ಡಯಾಗ್ರಾಮ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗುತ್ತೆ, ಜೀನ್ಸು ಇಲ್ಲೊಂದಿರೋದು ಇನ್ನೆಲ್ಲೋ ಒಂದಿರುತ್ತೆ. ಓಕೆ, ತುಂಬ ದೂರ ಇರುತ್ತೆ. ಓಕೆ, ದ ಲೊಕೇಟೆಡ್ ಡಿಸ್ಟೆನ್ಸ್ಲಿ ಆನ್ ದ ಸೇಮ್ ಕ್ರೋಮೋಸೋಮ್, ಚಾನ್ಸಸ್ ಆಫ್ ಕ್ರಾಸಿಂಗ್ ಓವರ್ ಆರ್ ಕಂಪೇರೇಟಿವ್ಲಿ ಮೋರ್. ಸೊ ಕ್ರಾಸಿಂಗ್ ಓವರ್ ಆದಾಗ ಏನಾಗುತ್ತೆ, ಅವು ದೂರ ಇದ್ದಾಗ ಸೊ ಅವೇನಾಗುತ್ತೆ, ಬೇರೆದಕ್ಕೆ ಪ್ರಾಸನ್ ಆಗಿಬಿಡುತ್ತೆ. ಓಕೆ, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಸಪ್ರೇಟ್ ಡ್ಯೂ ಟು ದ ರಿಕಾಂಬಿನೇಷನ್. ಅಂಥವಕ್ಕೆ ನಾವು ಇನ್ಕಂಪ್ಲೀಟ್ ಲಿಂಕೇಜ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲೇನು ಕೇಳಿದ್ದಾರೆ, ಲಿಂಕೇಜ್ ಇನ್ ಡ್ರೋಸೋಫಿಲಾನಲ್ಲಿ ಯಾವ ಥರ ಆಗುತ್ತೆ ಅಂತಂದೇಳಿ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಮೇಲ್ ಡ್ರೋಸೋಫಿಲಾನಲ್ಲಿ ಏನಾಗುತ್ತೆ, ಮೇಲ್ ಡ್ರೋಸೋಫಿಲಾನಲ್ಲಿ ಲಿಂಕೇಜ್ ಯಾವ ಥರ ಆಗುತ್ತೆ ಅಂತ ತಿಳ್ಕೊಂಡ್ರೆ ನಾವು ಇದಕ್ಕೆ ಆನ್ಸರ್ ಮಾಡ್ಬೋದು. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಮೇಲ್ ಏನಾಗುತ್ತೆ, ಮೇಲ್ ಡ್ರೋಸೋಫಿಲಾ ಆ್ಯಕ್ಚುಲಿ ಶೋಸ್ ದಿ ಕಂಪ್ಲೀಟ್ ಲಿಂಕೇಜ್. Okay, so consider carefully. I am saying the answer here. Male Drosophila shows complete linkage because male Drosophila has only one X chromosome and Y chromosome is without any alleles for or of the X-linked genes. So there cannot be homologous pairing between the X and Y chromosome. So homologous pairing agalla illi. Hagagi, so there is no crossing over between them. Therefore male Drosophila exhibit the complete linkage. Okay, complete linkage male Drosophila nalli ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಸೊ ಕಂಪ್ಲೀಟ್ ಅಂತಂದೇಳಿ ಇರೋದು ಯಾವುದ್ರಲ್ಲಿ, ಇಲ್ಲಿ ಈ 2 ಆಪ್ಷನಲ್ಲಿದೆ. ಸೊ ಹಾಗಾಗಿ ಇವೆರಡು ನಾವು ಸ್ಟ್ರೈಕ್ ಔಟ್ ಮಾಡ್ಬೋದು ಇವಾಗ. ಸೊ ಕಂಪ್ಲೀಟು ಮೇಲ್ ಡ್ರೋಸೋಫಿಲಾ ಇದೆ, ಕಂಪ್ಲೀಟು ಇಲ್ಲಿನೂ ಇದೆ ಆಪ್ಷನ್ ಎ ಮತ್ತು ಬಿ ನಲ್ಲಿ. ಓಕೆ, ನಾವು ವಿ ಗಾಟ್ ಟು ನೋ ಅಬೌಟ್ ದ ಮೇಲ್ ಡ್ರೋಸೋಫಿಲಾ. ಏನಾಗುತ್ತೆ, ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್ ಇರೋದ್ರಿಂದ and there is no allele for the without any allele for the X-linked genes ಇರೋದ್ರಿಂದ homologous pairing ಆಗಲ್ಲ, crossing over chances is very less. So they shows the complete linkage in case of male Drosophila. Female Drosophila ನಲ್ಲಿ ಹೇಳೋದಾದ್ರೆ, ಸೊ ಇನ್ ಫಿಮೇಲ್ ಡ್ರೋಸೋಫಿಲಾ ಆಬ್ವಿಯಸ್ಲಿ ಫಿಮೇಲ್ ಅಲ್ಲಿ ಅಂದರೆ 2 ಎಕ್ಸಸ್ ಇರುತ್ತೆ ಅಲ್ವಾ, ಎಕ್ಸ್ ಇರುತ್ತೆ, ಮೇಲಲ್ಲಿ XY ಇರುತ್ತೆ. ಇಲ್ಲಿ ಫಿಮೇಲ್ ಏನಾಗುತ್ತೆ, in female Drosophila or you can say they are homogametic, right? All the chromosomes can usually form the homologous pairing here in case of females. So there are chances of recombination between the homologous chromosome. Okay, so the genes present on such chromosome shows the incomplete linkage. So incomplete linkage female Drosophila nalli. Hagagi option B is the correct answer. Okay, next, pattern of baldness in male is option A sex limited trait, option B sex linked trait, option C sex influenced trait, option D non heritable trait. ಇದನ್ನ ಆನ್ಸರ್ ಮಾಡಬೇಕಂದ್ರೆ ಫಸ್ಟ್ ಈ ಟೈಪ್ಸ್ ಏನು ಅಂತಂದೇಳಿ ನೋಡ್ಬಿಡೋಣ. ನಾನ್ ಹೆರಿಟೇಬಲ್ ಟ್ರೇಟ್ ಅಂದರೆ, ಸೊ ಇಲ್ಲಿ ಯಾವುದೇ ಥರದ ಟ್ರೇಟು ಜನರೇಷನಿಂದ ಜನರೇಷನ್ಗೆ ಪಾಸ್ ಆನ್ ಆಗಲ್ಲ, ಅದಕ್ಕೆ ನಾನ್ ಹೆರಿಟೇಬಲ್ ಟ್ರೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಆಪ್ಷನ್ ಎ ಸೆಕ್ಸ್ ಲಿಮಿಟೆಡ್ ಟ್ರೇಟ್. ಸೆಕ್ಸ್ ಲಿಮಿಟೆಡ್ ಟ್ರೇಟ್ ಅಂತಂದ್ರೇನು? ಸೆಕ್ಸ್ ಲಿಮಿಟೆಡ್ ಟ್ರೇಟ್ ಅಂದರೆ limited, as in the name indicates, it is confined to only one sex or one gender. It may be more appears in female or it may be more appears in male. Okay, ಅದನ್ನು ನಾವು ಸೆಕ್ಸ್ ಲಿಮಿಟೆಡ್ ಟ್ರೇಟ್ಸ್ ಅಂತ ಹೇಳ್ತೀವಿ. ಸೆಕ್ಸ್ ಲಿಮಿಟೆಡ್ ಟ್ರೇಟ್ಸ್ ಆರ್ ಡಿಟರ್ಮೈನ್ಡ್ ಬೈ ಜೀನ್ಸ್ ಲೊಕೇಟೆಡ್ ಆನ್ ಆಟೋಸೋಮ್ ಕ್ರೋಮೋಸೋಮ್ಸ್ ಅಂಡ್ ಎಕ್ಸ್ಪ್ರೆಸ್ಡ್ ಓನ್ಲಿ ಇನ್ ಒನ್ ಸೆಕ್ಸ್ ಆರ್ ಒನ್ ಜೆಂಡರ್. ಓಕೆ, ಅದನ್ನು ನಾವು ಸೆಕ್ಸ್ ಲಿಮಿಟೆಡ್ ಟ್ರೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೆಕ್ಸ್ ಲಿಂಕ್ಡ್ ಟ್ರೇಟ್. ಸೆಕ್ಸ್ ಲಿಂಕ್ಡ್ ಟ್ರೇಟ್, ಇಯರ್ ದಿ ಸೆಕ್ಸ್ ಲಿಂಕ್ಡ್ ಟ್ರೇಟ್ refers to the characteristics or traits that are influenced by genes carried on the sex chromosome, whether it is by X chromosome or Y chromosome. ಓಕೆ, ಸೆಕ್ಸ್ ಲಿಂಕ್ಡ್ಗೆ ಎಕ್ಸಾಂಪಲ್ಸು ಸಿಕಲ್ ಸೆಲ್ ಅನೆಮಿಯಾ, ಕಲರ್ ಬ್ಲೈಂಡ್ನೆಸ್, ಇವೆಲ್ಲ ಸೆಕ್ಸ್ ಲಿಂಕ್ಡ್ ಆಗುತ್ತೆ. ಓಕೆ, ಮೂವಿಂಗ್ ಆನ್ ಟು ದ ಥರ್ಡ್ ಒನ್, ಸೆಕ್ಸ್ ಇನ್ಫ್ಲುಯೆನ್ಸ್ಡ್ ಟ್ರೇಟ್. ಸೆಕ್ಸ್ ಇನ್ಫ್ಲುಯೆನ್ಸ್ಡ್ ಟ್ರೇಟ್ ಅಂದರೆ ದೀಸ್ ಆರ್ ಆಲ್ಸೋ ಆಟೋಸೋಮಲ್ ಕ್ವಾಲಿಟೀಸ್ ದಟ್ ಆರ್ ಇಂಪ್ಯಾಕ್ಟೆಡ್ ಬೈ ಸೆಕ್ಸ್ and this is going to expressed in one or the any one of the sex. Okay, it may be in male or it may be in female. Okay, and here they are asking about the male pattern of baldness. Okay, so here male pattern of baldness, it is actually sex influenced trait. Option C is the correct answer. I will say why it is sex influenced trait.
This is because here it is a autosomal and it is actually influenced, that is passed from mother to child. ಸೊ ನಿಮಗೊಂದು ಜನರಲ್ ಆಗಿರುತ್ತೆ, ಯೂಶುವಲ್ ಆಗಿ ಕಾಮನ್ ಆಗಿ ಎಲ್ಲರೂ ಮಾತಾಡ್ತಾ ಇರ್ತಾರೆ, ನನ್ನ ತಂದೆ ಗಂಡು ಮಕ್ಳು ಎಸ್ಪೆಷಲಿ ಬಾಯ್ಸ್, ನನ್ನ ತಂದೆ ಕೂದಲು ಬಾಲ್ನೆಸ್ ಕ್ರಿಯೇಟ್ ಆಗಿದೆ, ಸೊ ನನಗೂ ಬಾಲ್ನೆಸ್ ಬರುತ್ತೇನೋ ಅಂತ. ಇದು ಹಂಗಲ್ಲ. ಆ್ಯಕ್ಚುಲಿ ಬಾಲ್ನೆಸ್ಸು ನಿಮಗೆ ಬಾಲ್ನೆಸ್ ಬಂದಿದೆ ಅಂದರೆ ನೀವು ನಿಮ್ಮ ತಂದೆನ ನೋಡ್ಕೋಬೇಕಾಗಿಲ್ಲ. ಆ್ಯಕ್ಚುಲಿ ನೀವು ನಿಮ್ಮ ತಾತ ಅಂದರೆ ಯಾರು, ಫ್ರಮ್ ಯುವರ್ ಮದರ್ ಸೈಡ್, ಅವ್ರಿಗೆ ಬಾಲ್ನೆಸ್ ಇದೆನಲ್ಲ ಅಂತ ನೋಡ್ಕೊಂಡ್ರೆ ನಿಮಗೆ ಬಾಲ್ನೆಸ್ ಬರುತ್ತೋ ಇಲ್ಲೋ ಅಂತಂದೇಳಿ ಗೊತ್ತಾಗುತ್ತೆ. ಬಿಕಾಸ್ ಇಲ್ಲಿ ಹೆಂಗಾಗುತ್ತೆ ಅಂದರೆ ಆ್ಯಕ್ಚುಲಿ ದಿಸ್ ಬಾಲ್ನೆಸ್ ಜೀನ್ ಈಸ್ ಫೌಂಡ್ ಆನ್ ದ X chromosome. ಓಕೆ, ಬಿಕಾಸ್ ಇನ್ನು X chromosome, ಬಾಲ್ನೆಸ್ ಜೀನ್ X chromosome ಇದೆ ಅಂದರೆ ಮೇಲಲ್ಲಿ ಯಾವುದು ಇರುತ್ತೆ, ಯೂಶುವಲ್ ಆಗಿ ಅಲ್ಲಿ XY ಇರುತ್ತೆ. ಸೊ X ಬಂದಿರೋದು ಮದರಿಂದ ಬಂದಿರುತ್ತೆ ಆ್ಯಂಡ್ Y ಬಂದಿರೋದು ಫಾದರಿಂದ ಬಂದಿರುತ್ತೆ. ಸೊ X chromosome ಮದರಿಂದ ಬಂದಿರೋದ್ರಿಂದ ಆ್ಯಂಡ್ ಬಾಲ್ನೆಸ್ ಇನ್ ಜೀನು X chromosome ಅಲ್ಲಿ ಇರೋದ್ರಿಂದ, ಸೊ ಹಾಗಾಗಿ ನೀವು ನಿಮ್ಮ ತಾತನ ನೋಡ್ಕೊಂಡ್ರೆ ನಿಮಗೆ ಬಾಲ್ನೆಸ್ ಇರುತ್ತೋ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ it is not only about that here, sex influenced ಇಲ್ಲಿ ಏನಾಗುತ್ತೆ, ಇದು ನಾಟ್ ಓನ್ಲಿ ಫಾರ್ ದ ಮೇಲ್ ಆ್ಯಂಡ್ ಫೀಮೇಲ್, ಇದು ಮೇಲ್ಗೆ ಅಷ್ಟೇ ಇರಲ್ಲ, ಫೀಮೇಲ್ಗೂ ಇರುತ್ತೆ. ಇಟ್ ಈಸ್ ದಿಸ್ ಸೆಕ್ಸ್ ಇನ್ಫ್ಲುಯೆನ್ಸ್ಡ್ ಈಸ್ ಎಸ್ಪೆಷಲಿ ಡ್ಯೂ ಟು ದ ಸೆಕ್ಸ್ ಹಾರ್ಮೋನ್ಸ್ ಅಂತ ಹೇಳ್ಬೋದು. ಲೈಕ್ ಸೆಕ್ಸ್ ಹಾರ್ಮೋನ್ಸ್ ಸಚ್ ಆಸ್ ಟೆಸ್ಟೋಸ್ಟಿರೋನ್ ಇನ್ ಮೇಲ್ಸ್ ಆ್ಯಂಡ್ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟರಾನ್ ಇನ್ ಫೀಮೇಲ್ಸ್. ಇದು ಎಲ್ಲ ಸೆಕ್ಸಲ್ಲೂ ಇರುತ್ತೆ ಈ ಹಾರ್ಮೋನ್ಸ್ಗಳು. ಬಟ್ ಆ ಡಿಗ್ರಿ, ಅದ್ರ ಫ್ರೀಕ್ವೆನ್ಸಿ, ಅದ್ರ ಫಿನೋಟೈಪಿಕ್ ಎಕ್ಸ್ಪ್ರೆಷನು ಸೆಕ್ಸ್ ಮೇಲೆ ಡಿಫರ್ ಆಗುತ್ತೆ, ವೆದರ್ ಇಟ್ ಇಸ್ ಎ ಮೇಲ್ ಆರ್ ಎ ಫೀಮೇಲ್ ಅಂತ. ಬಟ್ ಇಫ್ ದೇರ್ ಈಸ್ the presence of testosterone levels influences the expression of the baldness alleles. ಓಕೆ, ಸೊ ಮೇಲಲ್ಲಿ ಏನಾಗುತ್ತೆ, ಆಟೋಸೋಮಲ್ ಡಾಮಿನೆನ್ಸ್ ಆಗುತ್ತೆ, ಫಿಮೇಲಲ್ಲಿ ಆಟೋಸೋಮಲ್ ರಿಸೆಸಿವ್ ಆಗುತ್ತೆ. ಸೊ ಆಟೋಸೋಮಲ್ ಡಾಮಿನೆಂಟ್ ಆಗಿರೋದ್ರಿಂದ ಮೇಲಲ್ಲಿ ಜಾಸ್ತಿ ನೀವು ಬಾಲ್ಡ್ನೆಸ್ನ ನೋಡ್ಬೋದು. ಹಾಗಾಗಿ ಇಟ್ಟಿದ್ದು ಸೆಕ್ಸ್ ಇನ್ಫ್ಲುಯೆನ್ಸ್ಡ್ ಟ್ರೇಟ್ ಅಂತ ಹೇಳ್ಬೋದು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ F+ segment of bacteria may be transferred to F- bacteria by the process of option A conjugation, option B transduction, option C transformation, option D fragmentation. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಕಾಂಜುಗೇಷನ್. ಸೊ ಬ್ಯಾಕ್ಟೀರಿಯಾನಲ್ಲಿ ಜೀನ್ಸ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ, ಇವಾಗ ಒಂದು ಬ್ಯಾಕ್ಟೀರಿಯಾ ಇದೆ, ಇನ್ನೊಂದು ಬ್ಯಾಕ್ಟೀರಿಯಾ ಇದೆ, ಸೊ ಅದು ಇದ್ರ ಒಂದಿಂದ ಒಂದು ಜೀನ್ಸ್ ಟ್ರಾನ್ಸ್ಫರ್ ಆಗಬೇಕು. ದಟ್ ಈಸ್ ಥ್ರೂ ಆ್ಯಕ್ಚುಲಿ ಕಾಂಜುಗೇಷನ್ ಇಂದ ಆಗುತ್ತೆ ಅದು. ಓಕೆ, ಕಾಂಜುಗೇಷನ್ ಅಂದರೆ ಇವಾಗ ಒಂದು ಬ್ಯಾಕ್ಟೀರಿಯಾ ಇನ್ನೊಂದು ಬ್ಯಾಕ್ಟೀರಿಯಾ ಏನಾಗುತ್ತೆ, ಸೊ ದೇ ಬೋತ್ ಕಮ್ ಆ್ಯಂಡ್ ದೇರ್ ಫಾರ್ಮ್ಸ್ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಲೈಕ್ ದಿಸ್. ಓಕೆ, ಇದು ಒಂದು ಬ್ಯಾಕ್ಟೀರಿಯಾ ಅಂದ್ಕೊಂಡ್ರೆ ಆ್ಯಂಡ್ ಇದು ಒಂದು ಬ್ಯಾಕ್ಟೀರಿಯಾ ಅಂದ್ಕೊಂಡ್ರೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ಗೆ ಏನಂತ ಹೇಳ್ತೀವಿ, ಪಿಲ್ಲಸ್ ಅಂತ ಹೇಳ್ತೀವಿ. ಥ್ರೂ ದಿಸ್ ಪಿಲ್ಲಸ್ ದ ಪ್ಲಾಸ್ಮಿಡ್ means F plasmid is going to transfer from a donor to a recipient bacteria. Okay, this is how the transfer ಆಗುತ್ತೆ. ಈ ಪ್ರೋಸೆಸ್ಗೆ ನಾವು ಕಾಂಜುಗೇಷನ್ ಅಂತ ಹೇಳ್ತೀವಿ. ಆಸ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್, ಸೊ ಡೋನರಲ್ಲಿ F ಪ್ಲೇಸ್, ರಿಸಿಪಿಯೆಂಟಲ್ಲಿ F- ಬ್ಯಾಕ್ಟೀರಿಯಾ ಇದೆ. ಸೊ ಅದು ಕಾಂಜುಗೇಷನ್ ಪ್ರೋಸೆಸ್ ಈ ಥರ ಆಗುತ್ತೆ. ಯು ಕ್ಯಾನ್ ಸಿ ದ ಪ್ರೋಸೆಸ್ ಹಿಯರ್ ಆ್ಯಂಡ್ ಹಿಯರ್ ಪರ್ಪಲ್ ಕಲರ್ ಏನು ಇದೆಯಲ್ವಾ, ಸೊ ಅದು ಪ್ಲಾಸ್ಮಿಡ್, ಅದೇನು ಜೀನ್ಸ್ ಕ್ಯಾರಿ ಆಗುತ್ತಲ್ವ, ಅದೇನಾಗುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಟು ದ ನೆಕ್ಸ್ಟ್ ಒನ್ ಹಿಯರ್, selection of a higher or lower value of a characteristics than its existing mean is known as option A density dependent selection, option B directional selection, option C keen selection, option D group selection. So selection evolution ಅಲ್ಲಿ ಬರುತ್ತೆ. ಟೈಪ್ಸ್ ಆಫ್ ಸೆಲೆಕ್ಷನ್ ಇದೆ, ಡೈರೆಕ್ಷನಲ್ಲು, ನಾನ್ ಡೈರೆಕ್ಷನಲ್ಲು ಆ ಥರ. ಸೊ ಅದರಲ್ಲಿ ಯಾವುದು ಟೈಪ್ ಇದು ಅಂತ ಹೇಳಿದ್ದಾರೆ. ಇಲ್ಲಿ ಆಸ್ ಯು ಸಿ ಹಿಯರ್, ಸೆಲೆಕ್ಷನ್ ಆಫ್ ಹೈಯರ್ ಆರ್ ಲೋಯರ್ ವ್ಯಾಲ್ಯೂ ಆಫ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ದ್ಯಾನ್ ಇಟ್ಸ್ ಎಕ್ಸಿಸ್ಟಿಂಗ್ ಮೀನ್. ಸೊ ಇಲ್ಲೇನಾಗುತ್ತೆ, ಇವಾಗ ಒಂದು ಸೆಲೆಕ್ಷನ್ ಅಂತ ನೋಡಿದಾಗ ಈ ಥರ ಇದೆ. ಓಕೆ, ಜಸ್ಟ್ ಐಮ್ ಡ್ರಾಯಿಂಗ್ ಎ ರಫ್ ಡಯಾಗ್ರಾಮ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಇಲ್ಲೇನಾಗುತ್ತೆ, ಹೈಯರ್ ಆರ್ ಲೋಯರ್ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೊಳೋ ಬದಲು ಸೆಲೆಕ್ಷನ್ ಫಾರ್ ಹೈಯರ್ ಆರ್ ಲೋಯರ್ ವ್ಯಾಲ್ಯೂ ದ್ಯಾನ್ ಇಟ್ಸ್ ಎಕ್ಸಿಸ್ಟಿಂಗ್ ಮೀನ್. ಸೊ ಇಲ್ಲಿ ನೋಡಿ, 4 ಒಂದೇ ಹೈಟಲ್ಲಿದೆ, ಇದು ಒಂಥರ ಎಕ್ಸಿಸ್ಟಿಂಗ್ ಮೀನ್ ಆಗುತ್ತೆ. ಇದನ್ನು ಬಿಟ್ಬಿಟ್ಟು ಈ ಕಡೆನಾದರೂ ಯಾವುದಾದ್ರೂ ಹೈಯರ್, ಈ ಕಡೆ ನಾವು ಹೈಯರ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಈ ಕಡೆನ ಲೋಯರ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಯಾವ ಟೈಪ್ ಆಫ್ ಸೆಲೆಕ್ಷನ್ ಅಂತಂದೇಳಿ ಕೇಳಿದ್ದಾರೆ. ಸೊ ಡೆನ್ಸಿಟಿ ಡಿಪೆಂಡೆಂಟ್, ಡೆನ್ಸಿಟಿ ಅಂದರೆ ಏನು, ಕ್ವಾಂಟಿಟಿ ಅಂತ ಹೇಳ್ಬೋದು. ಸೊ ಇದು ಯಾವುದೇ ಥರದ ಡೆನ್ಸಿಟಿ ಡಿಪೆಂಡೆಂಟ್ ಸೆಲೆಕ್ಷನ್ ಅಲ್ಲ. ಓಕೆ, ನೆಕ್ಸ್ಟು ಸಿಗೆ ಹೋಗೋಣ. ಬಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ ಕೀನ್ ಸೆಲೆಕ್ಷನ್ ಅಂತ ಹೇಳಿದ್ರೆ, ಕೀನ್ ಸೆಲೆಕ್ಷನ್ ಇಟ್ ಈಸ್ ನಥಿಂಗ್ ರಿಲೇಟೆಡ್ ಟು ದಿಸ್ ಸೆಲೆಕ್ಷನ್. ಕೀನ್ ಸೆಲೆಕ್ಷನ್ ಅಂದರೆ ಇದು ಅಲ್ಟ್ರಿಸ್ಟಿಕ್ ಬಿಹೇವಿಯರ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಇಟ್ಸ್ ರಿಯಲಿ ಗುಡ್ ಕಾನ್ಸೆಪ್ಟ್. ಅಲ್ಟ್ರೂಯಿಸಮ್ ಅಲ್ಲಿ ಬರುತ್ತೆ, ಅದ್ರ ಮೇಲೆ ಕೂಡ ವಿಡಿಯೋ ಮಾಡಿದ್ದೀನಿ. ಇಲ್ಲಾಂದರೆ ಸ್ಯಾಕ್ರಿಫೈಸಿಂಗ್ ಬಿಹೇವಿಯರ್. ಓಕೆ, ತಮ್ಮ ಒಂದು ಕೀನ್ ಅಂದರೆ ತಮ್ಮ ರಿಲೇಟೆಡ್ ಜೀನ್ಸ್, ರಿಲೇಟೆಡ್ ಪರ್ಸನ್, ಕಿತ್ ಆ್ಯಂಡ್ ಕೀನ್ ಅಂತ ಹೇಳ್ತೀವಲ್ವಾ. ಸೊ ನಿಮ್ಮ ಕಸಿನ್ನು ಆ ಥರ ಅವರಿಗೆ ನೀವು ಹೆಲ್ಪ್ ಮಾಡೋದನ್ನ ನಾವು ಸ್ಯಾಕ್ರಿಫೈಸ್ ಮಾಡೋದು, ಅದನ್ನು ನಾವು ಅಲ್ಟ್ರೂಯಿಸಮ್ ಅಂತಲೂ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬೇರೆ ವಿಡಿಯೋದಲ್ಲಿ. ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ದಟ್. ಸೊ ಇದು ನಥಿಂಗ್ ರಿಲೇಟೆಡ್ ಟು ದಟ್. ಇಟ್ಸ್ ನಥಿಂಗ್ ಇಲ್ಲಿ ಮೀನ್ ಅಥವಾ ಲೋಯರ್ ವ್ಯಾಲ್ಯೂ ಅಥವಾ ಗ್ರೂಪ್ ಸೆಲೆಕ್ಷನು ಅಲ್ಲ.
ಸೊ ಹಾಗಾಗಿ ಇದು ಡೈರೆಕ್ಷನಲ್ ಸೆಲೆಕ್ಷನು. ಸೊ ಡೈರೆಕ್ಷನಲ್ ಸೆಲೆಕ್ಷನ್ ಏನಕ್ಕೆ, ವೈ ಇಟ್ ಇಸ್ ಕಾಲ್ಡ್ ಡೈರೆಕ್ಷನಲ್ ಸೆಲೆಕ್ಷನ್, ಬಿಕಾಸ್ ನೀವು ಯಾವುದೇ ಒಂದು ಮೀನ್ ವ್ಯಾಲ್ಯೂ ತಗೊತಿಲ್ಲ, ವೆದರ್ ಯು ಆರ್ ಗೋ ಟು ಚೂಸ್ ಅ ಲೋಯರ್ ಆರ್ ಅ ಹೈಯರ್ ವ್ಯಾಲ್ಯೂ, ಲೈಕ್ ಒನ್ ಡೈರೆಕ್ಷನ್. ಸೊ ಹಾಗಾಗಿ ಇದು ಡೈರೆಕ್ಷನಲ್ ಸೆಲೆಕ್ಷನು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸಿ ವ್ಯಾಲ್ಯೂ ಪ್ಯಾರಾಡಾಕ್ಸ್ ಮೀನ್ಸ್ ಎ ಲ್ಯಾಕ್ ಆಫ್ a correlation between what? Option A, the number of genes and number of chromosomes in organisms. Option B, the complexity of an organism and its genome size. Option C, the complexity of an organism and its number of genes. Option D, complexity of an organism and its number of chromosomes. ಇದಕ್ಕೆ ನಾವು ಆನ್ಸರ್ ಮಾಡೋಕ್ಕಿಂತ ಮುಂಚೆ ವಾಟ್ ಈಸ್ ಸಿ ವ್ಯಾಲ್ಯೂ ಆರ್ ವಾಟ್ ಈಸ್ ಸಿ ವ್ಯಾಲ್ಯೂ ಪ್ಯಾರಾಡಾಕ್ಸ್ ಅಂತಂದೇಳಿ ನಾವು ತಿಳ್ಕೊಬೇಕಾಗುತ್ತೆ ಅಂತಂದು. ಫಸ್ಟ್ ಸಿ ವ್ಯಾಲ್ಯೂ ಪ್ಯಾರಾಡಾಕ್ಸ್ ತಿಳ್ಕೊಳೋದು. ಫಸ್ಟ್ ಸಿ ವ್ಯಾಲ್ಯೂ ಅಂತಂದರೆ ಏನು ತಿಳ್ಕೊಳ್ಳೋಣ. ಸಿ ವ್ಯಾಲ್ಯೂ ಇಟ್ ಆ್ಯಕ್ಚುಲಿ ಜೆನೆಟಿಕ್ಸ್ ಓದಬೇಕಾದ್ರೆ ನಾವು ಇದನ್ನು ಓದ್ತೀವಿ. ಸಿ ವ್ಯಾಲ್ಯೂ ಅಂದರೆ ಸಿ ವ್ಯಾಲ್ಯೂ ಆಫ್ ಎನ್ ಆರ್ಗನಿಸಮ್ ಇಸ್ ದಿ ಅಮೌಂಟ್ ಆಫ್ DNA. ಓಕೆ, ಇಟ್ ಈಸ್ ದ ಅಮೌಂಟ್ ಆಫ್ DNA ಇನ್ ದ ಆರ್ಗನಿಸಮ್ ಜೀನೋಮ್. ಒಂದು ಜೀನೋಮಲ್ಲಿ ಅಮೌಂಟ್ ಆಫ್ DNA ಎಷ್ಟಿದೆ ಅದನ್ನು ನಾವು ಸಿ ವ್ಯಾಲ್ಯೂ ಅಂತ ಹೇಳ್ತೀವಿ. ಸಿ ವ್ಯಾಲ್ಯೂ ಅಂದರೆ the amount of DNA in the organism's genome, the amount of DNA in the genome ಅಂತ ಹೇಳ್ಬೋದು. ಓಕೆ, ಅದನ್ನು ನಾವು ಸಿ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, ಸಿ ಮೀನ್ಸ್ ಕಾನ್ಸ್ಟೆಂಟ್. The C represents the constant, and here the size of the genome, the size of the genome ಅಂದರೆ the C value ಅಂದರೆ the amount of the DNA depends upon the organism. ಓಕೆ, ಸೊ ಇಲ್ಲಿ ಕಾನ್ಸೆಪ್ಟ್ ಏನಿದೆ ಅಂದರೆ ಲೋಯರ್ ಅಂದರೆ ಇದು ಮಿಸ್ಕಾನ್ಸೆಪ್ಟು. ಆ ಥರ ಝೂಮ್ ಮಾಡ್ಕೊತೀವಿ ಅಂದರೆ ಆರ್ಗನಿಸಮ್ ಚಿಕ್ಕದಾಗಿದೆ ಅಂದರೆ ಅದ್ರ DNA ಅಮೌಂಟ್ ಕೂಡ ಚಿಕ್ಕದಾಗಿರುತ್ತೆ. ಓಕೆ, ಆರ್ಗನಿಸಮ್ ಕಾಂಪ್ಲೆಕ್ಸ್ ಆಗಿದೆ ಅಂದರೆ ಹೈಯರ್ ಆರ್ಗನಿಸಮ್ಸು ಅಂತ ಇದ್ದರೆ ಸೊ ಅದ್ರದ್ದು ಸಿ ವ್ಯಾಲ್ಯೂ ಅಂದರೆ DNA ಅಮೌಂಟು ಜಾಸ್ತಿ ಇರುತ್ತೆ. ಆ ಥರ ಅಸಂಪ್ಷನ್ಸ್ ಇರುತ್ತೆ. ಬಟ್ there is a scientist called the name as Thomas. He actually given the C value paradox. Okay, C value paradox andre ಏನು ಅಂತ ಹೇಳಿದಾನೆ. C value paradox andre ಏನು? C value paradox is that the amount of DNA in a haploid genome doesn't seem to correspond to the strongly to the complexity of an organism. ಓಕೆ, ದ ಸಿ ವ್ಯಾಲ್ಯೂ ಕೆನ್ ಬಿ ಎಕ್ಸ್ಟ್ರೀಮ್ಲಿ ವೇರಿಯಬಲ್. ಅಂದರೆ ಸಿ ವ್ಯಾಲ್ಯೂ ಎಕ್ಸ್ಟ್ರೀಮ್ ಆಗಿ ವೇರಿ ಆಗುತ್ತೆ ಫ್ರಮ್ ಆರ್ಗನಿಸಮ್ ಟು ಆರ್ಗನಿಸಮ್ ಅಂತ ಹೇಳಿದ್ದಾರೆ. ಅಂದರೆ ವೇರಿಯೇಷನ್ ಇನ್ ಸಿ ವ್ಯಾಲ್ಯೂ ಬಿಯರ್ಸ್ ನೋ ರಿಲೇಷನ್ಶಿಪ್ ಟು ದ ಕಾಂಪ್ಲೆಕ್ಸಿಟಿ ಆಫ್ ದ ಆರ್ಗನಿಸಮ್, ಆರ್ ಯು ಕ್ಯಾನ್ ಸೇ ಆರ್ ಇಟ್ಸ್ ದ ನಂಬರ್ ಆಫ್ ಜೀನ್ಸ್ ದಟ್ ಕಂಟೆಂಟ್ ಇನ್ ಇಟ್ಸ್ ಜೀನೋಮ್. ಅಂದರೆ ಇವಾಗ ಸಿಂಗಲ್ ಪ್ರೊಟಿಸ್ಟಾ ತಗೊಳ್ಳಿ, ಸಿಂಗಲ್ ಸೆಲ್ಡ್ ಪ್ರೊಟಿಸ್ಟಾ. ಓಕೆ, ದೇ ಮೇ ಹ್ಯಾವ್ ಜೀನೋಮ್ ಮಚ್ ಲಾರ್ಜರ್ ದ್ಯಾನ್ ದ ಕಾಂಪ್ಲೆಕ್ಸ್ ಆರ್ಗನಿಸಮ್ಸ್ ಲೈಕ್ ಹ್ಯೂಮನ್ಸ್. ಅಂದರೆ ನಮ್ಮ ಅಸಂಪ್ಷನ್ ಏನಿತ್ತು, ಸ್ಮಾಲ್ ಆರ್ಗನಿಸಮು ಸ್ಮಾಲ್ ಜೀನೋಮ್ ಇರುತ್ತೆ, ಹೈಯರ್ ಆರ್ಗನಿಸಮ್ ಲಾರ್ಜ್ ಆರ್ಗನಿಸಮ್ ಆರ್ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಜೀನೋಮ್ ಇರುತ್ತೆ ಅಂತಂದೇಳಿ ಅಸಂಪ್ಷನ್ ಇತ್ತು. ಬಟ್ ಅಂತ ಇರುತ್ತೆ. ಆದರೆ ಸಿ ವ್ಯಾಲ್ಯೂ ಪ್ಯಾರಾಡಾಕ್ಸ್ ಏನು ಹೇಳುತ್ತೆ ಇಲ್ಲಿ, ಈವನ್ ದ ಸ್ಮಾಲೆಸ್ಟ್ ಲೋಯೆಸ್ಟ್ ಆರ್ಗನಿಸಮ್ ಲೈಕ್ ಪ್ರೊಟಿಸ್ಟ್ ಆರ್ ಎನಿ ಅದರ್ ಆರ್ಗನಿಸಮ್ ದೇ ಮೈಟ್ ಆಲ್ಸೋ ಹ್ಯಾವ್ ಎ ಲಾರ್ಜರ್ ಜೀನೋಮ್. ಅಂದರೆ DNA ಅಮೌಂಟು ಜಾಸ್ತಿ ಇರಬಹುದು ಅಂತ ಹೇಳ್ತದೆ ವೆನ್ ಕಂಪೇರ್ಡ್ ಟು ದ ಈವನ್ ಕಾಂಪ್ಲೆಕ್ಸ್ ಆರ್ಗನಿಸಮ್ಸ್ ಕೂಡ. ಓಕೆ, ಅದ್ರದ್ದು ಜೀನೋಮ್ ಕಡಿಮೆ ಇರ್ಬೋದು. ಸೊ ಇಟ್ ಡಸ್ ಕಾಂಪ್ಲೆಕ್ಸಿಟಿ ಆಫ್ ದ ಆರ್ಗನಿಸಮ್ ಡಸಂಟ್ ಡಿಫೈನ್ಸ್ ದ ಸಿ ವ್ಯಾಲ್ಯೂ ಅಂತ ಹೇಳ್ತಾ ಇರೋದು. ಓಕೆ, ಕಾನ್ಸೆಪ್ಟು ತುಂಬ ಈಸಿ ಆಗಿದೆ, ವೆರಿ ವೆರಿ ಸಿಂಪಲ್. ಬಟ್ ನಾವೇನೋ ಇಂಗ್ಲೀಷ್ ವರ್ಡ್ ನೋಡ್ಕೊಂಡ್ಬಿಟ್ಟು ಅಯ್ಯೋ ಇದೇನೋ ಬೇರೆ ಕಾನ್ಸೆಪ್ಟ್ ಅಂದ್ಕೊತೀವಿ. ಇಟ್ ಈಸ್ ನಥಿಂಗ್ ಲೈಕ್ ದಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ದಟ್ಸ್ ಆಲ್. ಇಟ್ ಈಸ್ ವೆರಿ ಈಸಿ. ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಇಟ್ಸ್ ವೆರಿ ಈಸಿ ಟು ಆನ್ಸರ್. ಸೊ ಇಲ್ಲಿ ನಾವು ಆಮೇಲೆ ನಾನು ಇನ್ನು ಡೆಪ್ತಾಗಿ ಆನ್ಸರ್ ಮಾಡಿದೆ ವಾಟ್ ಈಸ್ ಸಿ ವ್ಯಾಲ್ಯೂ ಪ್ಯಾರಾಡಾಕ್ಸ್ ಅಂತ. ಬಟ್ ನೀವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ ಸಾಕು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು, ಯಾಕಂದರೆ ತುಂಬ ಸಿಂಪಲ್ ಕ್ವಶನ್ ಇದೆ. ಸೊ ಈ ಸಿ ವ್ಯಾಲ್ಯೂ ಜಸ್ಟ್ ಇಟ್ ರೆಪ್ರೆಸೆಂಟ್ಸ್ ದಿ organism and its genome size. Okay, it is nothing related to genes or number of chromosomes in the organism. It's about the complexity of an organism and its genome. Okay, so next question, repeated case of sequence consisting of 2, 3 or 4 base pairs or as known as. Actually question remove agide, hagagi nanu idana answer ಮಾಡ್ತಾ ಇಲ್ಲ. Okay, I'm hoping this video is going to help you. And one more, ನಾನು ನಿಮಗೆ ಇನ್ನೊಂದು ಕೀಪ್ ಡ್ರಾ ಮಾಡಿ ಬರೆದಿದ್ದೆ ನಿಮಗೆ ಹೆಲ್ಪ್ ಆಗಲಿ ಅಂತಂದು ಹೇಳ್ಬಿಟ್ಟು. ಸೊ ಇದನ್ನು ನೀವು ರೀಕಾಲ್ ಮಾಡ್ಕೊತಾ ಇದ್ರೆ ನಿಮಗೆ ಯೂಶಲ್ ಆಗಿ ಹೆಲ್ಪ್ ಆಗುತ್ತೆ. ಇದ್ರ ಮೇಲೆ ನೆಕ್ಸ್ಟ್ ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಸೆಕ್ಸ್ ಲಿಮಿಟೆಡ್ ಟ್ರೇಟು, ಸೆಕ್ಸ್ ಇನ್ಫ್ಲುಯೆನ್ಸ್ ಟ್ರೇಟು, ಸೆಕ್ಸ್ ಲಿಂಕ್ಡ್ ಟ್ರೇಟ್ ಅಂತಂದೇಳಿ ಅಗೇನ್ ಆ್ಯಂಡ್ ಅಗೇನ್ ಇದ್ರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಸೊ ನಾನು ನಿಮಗೆ ಇಲ್ಲಿ ಈಸಿ ಮಾಡಿದ್ದೀನಿ. ಸೆಕ್ಸ್ ಲಿಮಿಟೆಡ್ ಅಂದರೆ ಅದೇ ಹೇಳಿದ್ನಲ್ವ, ಇಟ್ ಈಸ್ ಲಿಮಿಟೆಡ್ ಟು ಓನ್ಲಿ ಒನ್ ಕೈಂಡ್ ಆಫ್ ಸೆಕ್ಸ್, ವೆದರ್ ಇಟ್ ಈಸ್ ಮೇ ಬಿ ಫಾರ್ ದ ಫೀಮೇಲ್ ಆರ್ ಫಾರ್ ದ ಮೇಲ್. ಸೊ ಹಾಗಾಗಿ ಕ್ರೋಮೋಸೋಮ್ ಟೈಪ್ ಆಗಿರುತ್ತೆ ಸೆಕ್ಸ್ ಲಿಮಿಟೆಡಲ್ಲಿ, ಆಟೋಸೋಮಲ್ಲಿ ಇರುತ್ತೆ, ಆಟೋಸೋಮಲ್ ಟ್ರೇಟ್ ಇರುತ್ತೆ. ಓಕೆ, ನಿಮ್ಗೆ ಗೊತ್ತಲ್ಲ ಆಟೋಸೋಮ್ಸ್ ಅಲ್ಲೋಸೋಮ್ಸ್ ಆರ್ ಸೆಕ್ಸ್ ಕ್ರೋಮೋಸೋಮ್ಸ್, ಆಟೋಸೋಮ್ಸ್ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಇರುತ್ತೆ. ಈ ಸೆಕ್ಸ್ ಲಿಮಿಟೆಡಲ್ಲಿ ಇದು ಆಟೋಸೋಮ್ಸ್, ಕ್ರೋಮೋಸೋಮ್ ಟೈಪು ಆಟೋಸೋಮ್ಸ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಓನ್ಲಿ ಟ್ರೇಟ್ ಎಕ್ಸ್ಪ್ರೆಷನ್ ಪ್ಯಾಟರ್ನ್ ಹೇಳಿದ್ರೆ ಓನ್ಲಿ ಒನ್ ಸೆಕ್ಸ್ ಅಫೆಕ್ಟೆಡ್ ಅಂತ ಹೇಳ್ಬೋದು. ಓನ್ಲಿ ಒನ್ ಸೆಕ್ಸ್ ಅಫೆಕ್ಟೆಡ್ ಅಂದರೆ ವೆದರ್ ಇಟ್ ಮೇ ಬಿ ಮೇಲ್ ಆರ್ ಫೀಮೇಲ್. ಓಕೆ,
Next, sex influenced. Sex influenced is also autosome. Okay, it is nothing related to sex chromosome. Okay, autosome characteristic edu. So it is variably expresses in both the sexes. Ee sex influenced trait disorders na ನೀವು both male and female ಅಲ್ಲೂ ನೋಡಬಹುದು. ಓಕೆ, ನೆಕ್ಸ್ಟ್ ಸೆಕ್ಸ್ ಲಿಂಕ್ಡ್ ಟ್ರೇಟ್ ಅಂದರೆ ಆಬ್ವಿಯಸ್ಲಿ ಸೆಕ್ಸ್ ಲಿಂಕ್ಡ್ ಅಂತ ನೇಮಲ್ಲಿ ಇರೋದ್ರಿಂದ ಇಟ್ ಡಿಪೆಂಡ್ಸ್ ಅಪಾನ್ ದ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ಕಾಮನ್ಲಿ ಮೋರ್ ಕಾಮನ್ ಇನ್ ಮೇಲ್ಸ್. ಏಕೆ ಇದು ಮೋರ್ ಕಾಮನ್ ಇನ್ ಮೇಲ್ಸ್ ಅಂತ ಹೇಳೋದಾದರೆ, ಫೀಮೇಲ್ಸಲ್ಲಿ ಏನಾಗುತ್ತೆ XX ಕ್ರೋಮೋಸೋಮ್ ಇರುತ್ತೆ, ಮೇಲ್ಸ್ ಏನಾಗಿರುತ್ತೆ XY ಕ್ರೋಮೋಸೋಮ್ ಆಗಿರುತ್ತೆ ಅಲ್ವಾ. ಸೊ ಸೆಕ್ಸ್ ಲಿಂಕ್ಡ್ ಇರೋದ್ರಿಂದ X ಕ್ರೋಮೋಸೋಮ್ ಏನಾದರೂ ಅಫೆಕ್ಟ್ ಆಗಿದ್ರೆ ಇದರಲ್ಲಿ ಓನ್ಲಿ 1 X ಇರೋದ್ರಿಂದ ಸೊ ಹಾಗಾಗಿ ಇದು ಡೈರೆಕ್ಟ್ ಆಗಿ ಅಫೆಕ್ಟ್ ಆಗಿಬಿಡುತ್ತೆ ಮೇಲ್ಗೆ. ಇಲ್ಲಿ ಡಾಮಿನೆಂಟು ರಿಸೆಸಿವ್ 2 ಇರೋದ್ರಿಂದ ಸೊ ಅಷ್ಟು ಫೀಮೇಲ್ಸಲ್ಲಿ ತೋರ್ಸೋಕ್ಕಾಗಲ್ಲ, ಮೇಲ್ಸಲ್ಲೇ ಜಾಸ್ತಿ ತೋರಿಸುತ್ತೆ ಆಯಿತಾ. ಸೊ ನಮ್ಗೆ ಹೋಪಿಂಗ್ ಈ ಕೀ ನೋಟು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಐಮ್ ಹೋಪಿಂಗ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು ಆಲ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಆ್ಯಂಡ್ ದ್ಯಾಟ್ ಎಂಕರೇಜ್ ಮೀ ಟು ಡೂ ಮೋರ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.